ಯಾರಿಗಾದರೂ ಸಂಸಾರ ಸಾಕಂತ ಅನಿಸಿದೇನ್ರಿ? ಇಲ್ಲಪ್ಪ, ಭಾಳ ವರ್ಷದಿಂದ ಪುರಾಣ ಕೇಳಕತ್ತೀವಿ, ನಾನಿ ಅನ್ನುವಂಥ ಪುರಾಣಿಕರು ಬಂದು ಹೇಳಿಂದ ನಮಗೆ ಸಿದ್ಧ ಬಸವೇಶ್ವರನ ಮಹಿಮಾ ತಿಳಿದದ. ಬಾಲ್ಯಾವಸ್ಥೆಯೊಳಗೆ ಗೊತ್ತಾಗಲಿಲ್ಲ, ಇನ್ನು ಮುಪ್ಪಾವಸ್ಥೆಯೊಳಗಾದ್ರೂ ಸಂಸಾರ ಬಿಡುನಂತ ತಿಳ್ಕೊಂಡು ಯಾರಾದ್ರೂ ಮುಂದಾಗ್ಯಾರನ್ರಿ? ಸುಮ್ಮ ಕೇಳೋದಪ್ಪ, ಹಿಂಗಾಗೈತಿ. ನಿಮಗೆ ಕೇಳೋದೊಂದು ಅಭ್ಯಾಸ ಆಗೈತಿ, ನಮಗೆ ಹೇಳೋದೊಂದು ಅಭ್ಯಾಸ ಆಗೈತಿ. ಹೇಳ್ಬೇಕಪ್ಪ ಹೇಳೋದು, ಕೇಳ್ಬೇಕಪ್ಪ ಕೇಳೋದು, ಬಿಟ್ಟಿನ ಪ್ರಸಾದ ಮಾಡೋದಪ್ಪ, ಮತ್ತು ನಮ್ಮ ಮನೆಗೆ ಹೋಗೋದಪ್ಪ. ನೋಡಿ, ಸಂಸಾರ ಅಂದ್ರೇ ಇದು ಮುಗಿಯಲಾರದ ಕಥೆ. ಇದು ಮುಗ್ದದನ್ರಿ ಕಥೆ. ಇದು ಸಂಸಾರ ಮುಗ್ದಿಲ್ಲ, ಇದು ಮುಗ್ದಿಲ್ಲ. ಇದು ಯಾರೋ ಒಬ್ಬ ಮಹಾರಾಜರು ಹೇಳಿದರಂತೆ, ಮುಗಿಯಲಾರದ ಕಥೆಯನ್ನು ಹೇಳಬೇಕು ಅಂತ. ಯಾರೋ ಬಂದರು, ಒಂದು ದೊಡ್ಡ ಕಥೆಯನ್ನು ಹೇಳಿದ್ರು, ಮುಗಿದೋಯ್ತು. ರಾಮಾಯಣ ಕೇಳಿದರು, ಮಹಾಭಾರತ ಕೇಳಿದರು, ಭಾಗವತವನ್ನು ಕೇಳಿದರು, ಮತ್ತಿನ್ನೂ ಹಲವಾರು ಕಥೆಗಳನ್ನು ಕೇಳಿದರು. ಮಹಾರಾಜ ಅಂದ, ಮುಗಿಯಲಾರದ ಕತೆ ಹೇಳಬೇಕು. ಅಷ್ಟೊತ್ತಿಗೆ ಒಬ್ಬ ಹಾಲು ಮತದ ವ್ಯಕ್ತಿ ಬಂದ. ಹಾಲು ಮತದವರಂದ್ರೆ ಗೊತ್ತಾಗತ್ತೆ ನಿಮಗೆ? ಪೂಜಾರ್ಯರು ಅಂತಿರಲ್ಲ ನೀವು, ಇಲ್ಲಿ ಇದರಿಂದ ಅದಾರ ನೋಡ್ರಿ, ಭಕ್ತ ಕನಕದಾಸನ ಸರ್ಕಲ್ ಮಾಡ್ಯಾರಲ್ಲ. ಪೂಜಾರ್ಯರು, ಕುರುಬರು. ಕುರಿಯನ್ನ ಕಾಯುವಂಥ ಒಬ್ಬ ಬಾಲಕ ಅರಮನೆಯ ಮಹಾದ್ವಾರದ ಹತ್ತಿರ ಬಂದ. ಮಹಾದ್ವಾರದ ಹತ್ತಿರ ಬಂದು ಕೈಯೊಳಗೊಂದು ಕೋಲನ್ನು ಹಿಡಿದುಕೊಂಡಿದ್ದಾನೆ. ಕಾಲುಗಳಲ್ಲಿ ಎತ್ತರವಾಗಿರುವಂಥ ಮೆಟ್ಟುಗಳನ್ನು ತೊಟ್ಟುಕೊಂಡಿದ್ದಾನೆ. ಗುಂಗುರು ಕೂದಲುಗಳನ್ನು ಬಿಟ್ಟಿದ್ದಾನೆ. ಅರಮನೆಯ ಮಹಾದ್ವಾರದಲ್ಲಿ ನಿಂತ್ಕೊಂಡು ಆ ಕುರುಬ ಹೇಳ್ತಾನೆ, ಮಹಾರಾಜರು ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡುತ್ತೇನೆ ಅಂದರು. ದ್ವಾರಪಾಲಕ ನೋಡಿ ನಕ್ಕ. ಒಳಗಡೆ ಏನೆಲ್ಲ ಅಧ್ಯಯನ ಮಾಡಿದವರು, ಓದಿದವರು, ಪಂಡಿತರು, ಮೇಧಾವಿಗಳು ಬಂದಿದ್ದಾರೆ. ಅವರಿಗೆ ಹೇಳಲಿಕ್ಕೆ ಆಗದೇ ಇರುವಂಥ ಕಥೆಯನ್ನು ನೀನೇನು ಹೇಳ್ತೀಯೋ ಅಂದರು. ಒಳಗಡೆ ಇರುವಂಥ ಮಂತ್ರಿ ಏನಿದ್ದ ರಾಜನ ಹತ್ರ, ಜಾಣನಾಗಿದ್ದ, ತೀಕ್ಷ್ಣಮತಿಯಾಗಿದ್ದ, ಬುದ್ಧಿವಂತನಾಗಿದ್ದ, ಪ್ರಜ್ಞಾವಂತನಾಗಿದ್ದ. ಮಂತ್ರಿ ನೋಡಿದ, ದ್ವಾರಪಾಲಕನಿಗೆ ಹೇಳಿದ, ಅವನನ್ನು ಒಳಗಡೆ ಬಿಡು. ಹೆಗಲ ಮೇಲೊಂದು ಕಂಬಳಿ ಹಾಕ್ಕೊಂಡು, ಕೈಯಾಗೊಂದು ಕೋಲ್ ಹಿಡ್ಕೊಂಡು ಒಳಗಡೆ ಬಂದ. ಏನು ಮಹಾರಾಜನ ಮುಂದೆ ಒಡ್ಡೋಲಗ ಇತ್ತು, ಸಭೆ ನಡೆದಿತ್ತು. ಆ ಸಭೆಯ ಮಧ್ಯದಲ್ಲಿ ಹಾಲು ಮತದ ವ್ಯಕ್ತಿ ನಿಂತ್ಕೊಂಡ. ಅವನು ನಿಂತ್ಕೊಂಡ. ಮಹಾರಾಜರು ಕೇಳಿದರು, ಮುಗಿಯಲಾರದ ಕತೆ ಹೇಳ್ತೀನಿ. ಅಷ್ಟೊತ್ತಿಗೆ ಆ ಒಡ್ಡೋಲಗದಲ್ಲಿ ಕುಳಿತಂಥ ಪಂಡಿತರೆಲ್ಲ ಅಂತಾರೆ, 12 ವರ್ಷ ಕಾಶಿಯೊಳಗೆ ಅಧ್ಯಯನ ಮಾಡಿರುವಂಥ ನಮಗೇ ಹೇಳೋದಕ್ಕೆ ಸಾಧ್ಯವಾಗಿಲ್ಲ, ಇನ್ನು ನೀನೇನು ಹೇಳ್ತೀಯೋ? ನೀನು ಕುರಿಯನ್ನು ಕಾಯೋನು, ನೀನೊಬ್ಬ ಕುರುಬ ಅಂದರು. ಮಂತ್ರಿ ಹೇಳ್ತಾನೆ, ಅವನದು ಹಾಲು ಮತ. ಯಾರಿಗೆ ಬೇಡ ಹಾಲು? ಮಗುವಿಗೆ ಬೇಕು ಹಾಲು, ಯುವಕನಿಗೆ ಬೇಕು ಹಾಲು, ಮುದುಕನಿಗೆ ಬೇಕು ಹಾಲು, ಮತ್ತೆ ಸಿದ್ಧ ಬಸವೇಶ್ವರನ ಅಭಿಷೇಕವನ್ನು ಮಾಡೋದಕ್ಕೆ ಏನು ಬೇಕ್ರಿ? ಹಾಲು. ಹಾಲಿಲ್ಲದೆ ಇಲ್ಲ ಈ ಜಗವೆಲ್ಲ. ನಾಟ್ ಆಲ್ಕೋಹಾಲ್, ಹಾಲು. ಹಾಲಿಲ್ಲದೆ ಈ ಪ್ರಪಂಚದಲ್ಲಿ ಏನು ಇಲ್ಲ. ರೋಗಿಗೆ ಬೇಕು ಹಾಲು, ನಿರೋಗಿಗೆ ಬೇಕು ಹಾಲು, ಅಭಿಷೇಕ ಮಾಡುವುದಕ್ಕಾಗಿ ಬೇಕು ಹಾಲು. ಅಂತ ಹಾಲಿನಷ್ಟು ಪರಿಶುದ್ಧವಾಗಿರುವಂಥ ಮತವನ್ನು ಹೊಂದಿದವನೇ ಹಾಲು ಮತದವನು. ಅವನು ಸಾಮಾನ್ಯನಲ್ಲ. ಇವ್ರೇನು ಮಾಡ್ಯಾರ ಅಂದ್ರೆ ಅವ್ರು ಕುಂತವ್ರು ಅವರು, ಇವ್ರೇನು ಮಾಡ್ಯಾರ? ಅವಾಗ ಮಂತ್ರಿ ಹೇಳ್ತಾನೆ, ಹಾಲು ಮತದಲ್ಲಿಯೇ ಜನಿಸಿ ಕಾವ್ಯ ಗಂಗೆಯನ್ನು ಹರಿಸಿರುವಂಥ ಕವಿರತ್ನ ಕಾಳಿದಾಸ ಕುರುಬನಲ್ಲವೇ? ಹಾಲು ಮತದಲ್ಲಿಯೇ ಜನಿಸಿ ಮುಗುಳುಕೋಡದ ಸ್ಮಶಾನವನ್ನು ಭೂ ಕೈಲಾಸವನ್ನಾಗಿ ಮಾಡಿರುವಂಥ ಮುಗುಳುಕೋಡದ ಎಲ್ಲಾ ಲಿಂಗ ಮಹಾರಾಜರು ಕುರುಬರಲ್ಲವೇ? ಶ್ರೀಕೃಷ್ಣ ಪರಮಾತ್ಮನನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವಂಥ ಭಕ್ತ ಕನಕದಾಸ ಕುರುಬನಲ್ಲವೇ? ಹಾಲು ಮತದಲ್ಲಿ ಜನಿಸಿ ಇಟಗಿಯನ್ನು ಬಂಗಾರದ ಪೆಟ್ಟಗಿಯನ್ನಾಗಿ ಮಾಡಿರುವಂಥ ಭೀಮಾಂಬಿಕ ತಾಯಿಯವರು ಕುರುಬರಲ್ಲವೇ? ಲಡ್ಡು ಮುತ್ಯ ಕುರುಬರಲ್ಲವೇ? ಈಗಿರೋ ಮುಖ್ಯಮಂತ್ರಿಗಳು ಅವರ ನಿಮಗೆ ಇಲ್ಲಿಗೆ ಬಂದು ಹೇಳಿದ್ ಗೊತ್ತಾತ್ ನೋಡಿ. ನೋಡಿ,
ಸಾಮಾನ್ಯರಲ್ಲ ಅಂದ ಮಂತ್ರಿ. ಮತ್ತು ಅಲ್ಲಿ ಕುಂತವ್ರಂದ್ರು, ಹೆಗಲ ಮೇಲೆ ಕಂಬಳಿ ಹಾಕೊಂಬಂದಾನ, ಏನಿದು ಕಂಬಳಿ ಅಂದ್ರು ಅವ್ರು. ಏನಿದು ಕಂಬಳಿ ಅಂದರು. ಮಂತ್ರಿ ಹೇಳಿದ, ಅದು ಕುರುಬನ ಕಂಬಳಿ, ಅದು ಸಾಮಾನ್ಯವಾದುದಲ್ಲ. ಮಳೆ ಇಲ್ಲದಾಗ ಮಳೆಯನ್ನ ತರಿಸಿತ್ತು ಕುರುಬನ ಕಂಬಳಿ. ಮಧು ಮಕ್ಕಳಿಗೆ ಹಸೆಯ ಮಣಿಯಾಗಿತ್ತು ಕುರುಬನ ಕಂಬಳಿ. ಮಕ್ಕಳಿಗೆ ದೃಷ್ಟಿ ತಾಕಬಾರದೆಂದು ಕುರುಬನ ಕಂಬಳಿಯ ಎಳೆಯನ್ನು ತೆಗೆದುಕೊಂಡು ಕಟ್ಟುತ್ತಾರೆ. ಅದು ಸಾಮಾನ್ಯವಾದುದಲ್ಲ. ಶ್ರೀ ಗುರು ಸಿದ್ಧ ಬಸವೇಶ್ವರರಿಗೆ ಪೂಜೆಯ ಗದ್ದುಗೆಯಾಗಿತ್ತು ಕುರುಬನ ಕಂಬಳಿ. ಅದು ಪೂಜೆಯ ಗದ್ದುಗೆ ಆಗಿತ್ತು. ಗುರುಗಳು ಬಂದಾಗ ಏನು ಹಾಕ್ತೀರಿ ನೀವು? ಜಮಖಾನ ಹಾಸ್ತೀರೇನು? ಇಲ್ಲ ನಿಮ್ಮ ಯಜಮಾನ್ರದ್ದು ಒಂದು ದೋತ್ರ ಹಾಸ್ತೀರೇನು? ಏನು ಹಾಸ್ತೀರಿ? ಕಂಬಳಿ. ಹೌದಲ್ರಿ? ಕಂಬಳಿ. ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಏನು ಹಾಸ್ತೀರಿ? ಕಂಬಳಿ. ಹೌದಲ್ರಿ? ಯಾವಾಗಲೂ ಮಡಿಯಾಗಿರ್ತೈತಿ. ಅಂಥ ಕಂಬಳಿ ಅಂದ ಮಹಾರಾಜ. ಅವಾಗ ಮಂತ್ರಿ ಅಂದ, ನಿಂತಂಗೆಲ್ಲ ಅವರು ಹಂಗ ಅನ್ನೋರಪ್ಪ ಬಾ. ಈಗ ನಿಮ್ಮದೊಂದು ಅಂಗಡಿ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಕಡೆಗೆ ಬೋಣಿಗೆ ಅಂತ ಕರೀತಾರೆ. ಒಂದು ಅಂಗಡಿ ಪ್ರಾರಂಭ ಮಾಡಬೇಕಾದ್ರೆ, ವ್ಯಾಪಾರ ಪ್ರಾರಂಭ ಮಾಡಬೇಕಾದ್ರೆ ಯಾರ ಕಡೆಯಿಂದ ಆಗ್ಬೇಕ್ರಿ ಬೋಣಿಗೆ? ಪೂಜಾರಿ ಅವ್ರ ಕಡೆಯಿಂದ. ಹೌದಲ್ರಿ? ಹೌದಲ್ರಿ? ಏನು ನಿಮ್ಮೂರಾಗ ಬೇರೆ ಐತೇನೆ? ಈ ಕಡೆ ಬೇರೆ ಐತೇನ್ರಿ? ನಿಮ್ಮ ಕಡೆಯಿಂದ ಮಾಡಂಗಿಲ್ಲ? ಮಾಡಿಸ್ತಾರ ನಿಮ್ಮ ಕಡೆಯಿಂದ? ಇಲ್ಲ. ಯಾರು ಪೂಜಾರಿ ಅದಾರ ಅವ್ರ ಕಡೆಯಿಂದ ಪೂಜಾ ಮಾತ್ರ ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಪೂಜಾ ಮಾಡಾಕ ಜಂಗಮರು ಬೇಕು, ಗಂಟೆ ಬಾರ್ಸಾಕ ಜಂಗಮರು ಬೇಕು, ಮಂಗಳಾರತಿ ಅನ್ನಕ್ಕೆ ಜಂಗಮರು ಬೇಕು, ಕೈನೇರು ಬೇಕು, ಕಾಯಿ ಒಡೆಯ ಕೈನೇರು ಬೇಕು. ಬೋಣಿಗೆ ಮಾತ್ರ ಯಾರ್ದಾಗಬೇಕು? ಪೂಜಾರಿ ಅವ್ರದ್ದು. ಯಾಕೆ ಕೈನೇರವ್ರ ಕಡೆಯಿಂದ ಬೋಣಿಗೆ ಮಾಡ್ಸಂಗಿಲ್ರಿ? ಗೊತ್ತೈತೆ ಅವರಿಗೆ, ಇವ ಆಶುರು ಕದಾನ. ಅಂತ ಹಾಲು ಮತದ ವ್ಯಕ್ತಿಯನ್ನ ಕುರುಬನನ್ನ ಮೇಲೆ ಕರೆದ ಮಂತ್ರಿ ಮಹಾರಾಜನ ಮುಂದೆ ಕುಳಿತುಕೊಂಡ. ಮಹಾರಾಜರು ಕೇಳಿದರು, ಏನಪ್ಪ ಮುಗಿಲಾರ್ದ ಕತೆ ಹೇಳಬೇಕು? ಹೇಳ್ತೀನ್ರಿ, ನಾ ಕತೆ ಹೇಳ್ತೀನ್ರಿ, ನೀವು ಹ್ಞೂ ಅನ್ಬೇಕು ಅಂದ. ಸರಿ, ಈಗ ನಾ ಹೇಳ್ತೀನಿ, ನೀವು ಹ್ಞೂ ಅನ್ನೋದು. ಕತೆ ಪ್ರಾರಂಭ ಆಯ್ತು. ಒಂದು ಊರಾಗ ಗಂಡ ಹೆಂಡತಿ ಇದ್ರು. ಗಂಡ ಹೆಂಡ್ತಿರಿ, ಅದು ಇಬ್ರು ಗಂಡ ಹೆಂಡ್ತಿ ಅಲ್ಲ. ಭಾಳ ಮಂದಿ ಹೇಳ್ತಿರ್ತಾರೆ, ಒಂದು ಊರಾಗ ಇಬ್ರು ಗಂಡ ಹೆಂಡ್ತಿ ಇದ್ರು, ಇಬ್ರು ಗಂಡ ಒಬ್ರು ಹೆಂಡ್ತಿ ಅಂದ್ರೆ ಎಷ್ಟು ವಿಚಿತ್ರ. ನೀವು ವಿಚಾರನ ಮಾಡಿಲ್ಲ, ಹಂಗೆ ಕೇಳ್ಕೊತಾನೆ ಬಂದಿರಿ. ಒಂದು ಊರಾಗ ಗಂಡ ಹೆಂಡ್ತಿ ಇದ್ರು. ಮಹಾರಾಜ ಅಂದ, ಹ್ಞೂ. ಅವ್ರಿಗೊಬ್ಬ ಮಗ ಹುಟ್ಟಿದ. ಹ್ಞೂ. ಅವ ಬೆಳೆದು ದೊಡ್ಡವನಾದ. ಹ್ಞೂ. ಅವನಿಗೆ ಮದುವೆ ಮಾಡಿದ್ರು. ಹ್ಞೂ. ಅವ್ರಿಗೊಬ್ಬ ಮಗ ಹುಟ್ಟಿದ. ಹ್ಞೂ. ಅವ ಬೆಳೆದು ದೊಡ್ಡವಾದ. ಹ್ಞೂ. ಅವನಿಗೆ ಮದುವೆ ಮಾಡಿದ್ರೆ ಮುಗಿಸಂದವ ಮಹಾರಾಜ. ಅದು ಹೆಂಗೆ ಮುಗಿದತ್ರಿ? ಅದು ಮುಗಿದಿತ್ತಂದ್ರೆ ಭಾರತ ದೇಶದ ಜನಸಂಖ್ಯೆ 148 ಕೋಟಿ ಯಾಕೆ ಹಾಕಿತ್ತು? ಇದು ಮುಗಿಯಲಾರದ ಕತೆ. ದಿಸ್ ಈಸ್ ಎಂಡ್ಲೆಸ್ ಸ್ಟೋರಿ ಆಫ್ ಮನ್ಕೈಂಡ್. ಮಾನವ ಜೀವನದ ಮುಗಿಯಲಾರದ ಕತೆ ಸಂಸಾರ.